ನಿಮ್ಮ ಕರಿಯರ್ ನಿಮ್ಮ ಮೈಸೂರಿಂದ ಸ್ಟಾರ್ಟ್ ಮಾಡಿದೆ ಅಥವಾ ನಿಮ್ಮ ಎಜುಕೇಶನ್ ಅಲ್ಲಿ ಎಲ್ಲಿ ಮಾಡಿದ್ರಿ? ಕರಿಯರ್ ಅಂದ್ರೆ ಅಲ್ಲಿ ಮಾಡ್ಲಿಂಗ್ ಮಾಡ್ಕೊಂಡಿದ್ದೆ. ಮುಂಚೆ ಎಲ್ಲ ಐ ವಾಸ್ ಡಾನ್ಸರ್ ಅಂಡ್ ಅನ್ ಅಥ್ಲೀಟ್. ನಿಮಗೆ ಸೀರಿಯಲ್ ಆಕ್ಟರ್ ಆಗಬೇಕು ಅಥವಾ ಆಕ್ಟರ್ ಆಗಬೇಕು ಅಂತ ಯಾವ ಏಜ್ ಅಲ್ಲಿ ಅನ್ಸಿದ್ದು? ಮೇ ಬಿ ಆಫ್ಟರ್ 18 ಏನ್ ಚೇಂಜ್ ಆಯ್ತೋ ಏನೋ ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ. ಸೆಕೆಂಡ್ PUC ಅಲ್ಲಿ ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋ ಇದ್ದಂಗೆನೆ ಅವಾಗ ಕನ್ಸು ಉಟ್ಕೊಳ್ತು ಹಿಂಗೆ, ಓಕೆ ಆಕ್ಟಿಂಗ್ ವೈ ನಾಟ್ ಅಂತ. ಸೊ ನಿಮ್ಮ ಪ್ರಕಾರ ಆ ಒಂದು 40 ಆಡಿಷನ್ಸ್ ಕೊಟ್ಟರು ಕೂಡ ನೀವು ಸೆಲೆಕ್ಟ್ ಆಗದಿರೋದಕ್ಕೆ ಮೇಜರ್ ರೀಸನ್? ಮಿರರ್ ಪ್ರಾಕ್ಟೀಸ್ ಮನೇಲಿ ಯಾರು ಇರಲ್ಲ, ಮಾಡ್ಬಿಡ್ತೀವಿ. ಬಟ್ ಅದೇ ಆಡಿಷನ್ ಅಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಇಂದ 40 ಜನ ಇರ್ತಾರೆ, ಎಲ್ಲ ನಿಮ್ನೆ ನೋಡ್ತಾ ಇರ್ತಾರೆ. ಅವಾಗ ಕಾನ್ಶಿಯಸ್ ಆಗೋದು ನನಗೆ, ಅದು ಹೊಸದು. ಇವಾಗ ಸೆಟ್ ಅಲ್ಲಿ 200-300 ಜನ ಇರ್ತಾರೆ ಬಿಡಿ. ಸೊ ಫಸ್ಟ್ ಸೀರಿಯಲ್ ಬಂದು ಸರಯು ಅಂತ ಹೇಳಿದ್ರಿ. ಸೊ ಸರಯುದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಸರಿಯು ಆಲ್ಮೋಸ್ಟ್ ಒಂದು 2 years ಮಾಡಿದ್ವಿ ನಾವು. ನಾನು ಐ ವಾಸ್ 20. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ದಟ್ ವಾಸ್ ದ ಫಸ್ಟ್ ಸೀರಿಯಲ್. ಹೀರೋ ಲಾಂಚ್ ಅಬ್ರಾಡ್ ಅಲ್ಲಿ ಹೋಗಿ ಶೂಟ್ ಮಾಡಿದ್ದು. ಥೈಲ್ಯಾಂಡ್ ಅಲ್ಲಿ, ಬ್ಯಾಂಕಾಕ್ ಅಲ್ಲಿ, ಕ್ರಾಬಿಲೆಲ್ಲ ಶೂಟ್ ಮಾಡಿದ್ವಿ ನಾವು. ಫ್ಲೈಟ್ ಇಂದ ಹಾರ್ಕೊಂಡು ಸ್ಕೈ ಡೈವ್ ಅಲ್ಲಿ ಬರೋದು. ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಇದೆ. ಇಂಡಸ್ಟ್ರಿಗೆ ಹೋಗ್ಬೇಕಂತಂದ್ರೆ ಅದು ಗಾಡ್ ಫಾದರ್ ಇರಬೇಕು ಅಥವಾ ಅದು ರೆಫರೆನ್ಸ್ ಮೇಲೆ ಹೋಗ್ಬೇಕು ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ಬಿಲೀವ್ ಮಾಡ್ತೀರಾ? ರಾಕಿಂಗ್ ಸ್ಟಾರ್ಗೆ ಯಾರಿದ್ರು ಗಾಡ್ ಫಾದರ್? ಧನಂಜಯ್ ಅವ್ರಿಗೆ ಯಾರಿದ್ರು ಗಾಡ್ ಫಾದರ್? ಸೊ ಇಫ್ ಯು ಆರ್ ಅ ಟ್ರೂಯೆಸ್ಟ್ ಟ್ಯಾಲೆಂಟ್, ಆ ದೇವ್ರಿಗೆ ಎತ್ಕೊಳ್ತಾನೆ. ಎಂತ ನೆಪೋಟಿಸಮ್ ಇದ್ರು. ಹಾಯ್, ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ರಮ್ಯಾ. ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ಒಬ್ರು ಆಕ್ಟರ್ ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ರೆ ಬನ್ನಿ ಅವ್ರನ್ನ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ ಮಾಡೋಣ. ಅಭಿದಾಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಬೇಸಿಕ್ಲಿ ನೀವು ಮೈಸೂರವರು ಅಂತ ಗೊತ್ತಾಯಿತು. ಸೊ ಮೈಸೂರಲ್ಲಿ ಅಂದರೆ ನಿಮ್ಮ ಕರಿಯರ್ ನಿಮ್ಮ ಮೈಸೂರಿಂದ ಸ್ಟಾರ್ಟ್ ಮಾಡಿದೆ ಅಥವಾ ನಿಮ್ಮ ಎಜುಕೇಷನ್ ಅಲ್ಲಿ ಎಲ್ಲಿ ಮಾಡಿದ್ವಿ ನೀವು? ನಾನು ಎಜುಕೇಷನ್ ಎಲ್ಲ ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಕರಿಯರ್ ಅಂದರೆ ಅಲ್ಲಿ ಮಾಡ್ಲಿಂಗ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಾಡ್ಲಿಂಗಿಂದ ಲೈಕ್ ಆಡಿಷನಿಂದ ರಿಯಾಲಿಟಿ ಶೋ, ಸೀರಿಯಲ್ಸ್, ಅಲ್ಲಿಂದ ಬ್ಯಾಂಗ್ಳೂರು ಬರಬೇಕಾಗಿತ್ತು. ಮುಂಚೆ ಎಲ್ಲ ಐ ವಾಸ್ ಡಾನ್ಸರ್ ಆ್ಯಂಡ್ ಅನ್ ಅಥ್ಲೀಟ್. ಓಕೆ. ಸ್ವಿಮ್ಮಿಂಗ್ ನ್ಯಾಷನಲ್ ಲೆವೆಲ್ ಮೆಡಲಿಸ್ಟ್ ನಾನು. ಸೊ ಯಾ. ಸೊ ನೀವು ಎಜುಕೇಷನ್ ಕಂಪ್ಲೀಟಾಗಿ ಅಲ್ಲೇ ಓದಿದ್ದ? ಸೊ ಅಂದರೆ ಏನು ಎಜುಕೇಷನ್ ಮಾಡ್ಕೊಂಡಿದ್ದೀರ? ಡಿಗ್ರಿ, ಮಾಸ್ಟರ್? BCA ಮೈಸೂರಲ್ಲಿ ಮಹಾಜನಾಸ್ ಅಂತ ಒಂದು ಕಾಲೇಜ್ ಇದೆ, ಅಲ್ಲಿ BCA ಮಾಡಿದೆ. PUC ವಿದ್ಯಾಶ್ರಮದಲ್ಲಿ ಮಾಡಿದೆ. ಓಕೆ. ಸೊ ಬಿಫೋರ್ ನೀವು ಒಬ್ಬರು ಸ್ಪೋರ್ಟ್ಸ್ ಪರ್ಸನ್ ಆಗಿ ಇದ್ರಿ. ಸೊ ಈಗಲೂ ಕೂಡ ಸ್ಪೋರ್ಟ್ಸಲ್ಲಿ ಭಾಗವಹಿಸ್ತೀರಾ? ಇವಾಗ ಸ್ಪೋರ್ಟ್ಸ್ ಇಲ್ಲ, ಲೈಕ್ ಬರೀ ಫಿಟ್ನೆಸ್ಗೆ ಮಾತ್ರ ಅಷ್ಟೇ. ಇವಾಗ ಸ್ವಿಮ್ಮಿಂಗ್ ಹೋಗೋದು ಬಿಟ್ಟರೆ ಅಷ್ಟೇ. ಓಕೆ. ಸೊ ನಿಮಗೆ ಸೀರಿಯಲ್ ಆ್ಯಕ್ಟರ್ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅಂತ ಯಾವ ಏಜಲ್ಲಿ ಅನಿಸಿದ್ದು? ಮೇ ಬಿ ಆಫ್ಟರ್ 18. ಆಫ್ಟರ್ 18 ಅಂದರೆ ಯಾರಿಂದ ಇನ್ಸ್ಪೈರ್ ಆಗಿದ್ದು ನೀವು? ಜಸ್ಟ್ ಲೈಕ್ ದಟ್, ಹಂಗೆ ಬಂತು. ಬಿಕಾಸ್ ನಾನು ಮುಂಚೆ ಯಾವಾಗ ನನಗೆ ಸ್ವಿಮ್ಮಿಂಗ್ ಮೆಡಲ್ ಎಲ್ಲ ಆಯಿತು. ಐ ವಾಸ್ ಗುಡ್ ಇನ್ NCC ಆಲ್ಸೋ. A ಸರ್ಟಿಫಿಕೇಟ್ ಆ್ಯಂಡ್ B ಸರ್ಟಿಫಿಕೇಟ್, C ಸರ್ಟಿಫಿಕೇಟು ಆಗಿದೆ ನಂದು. ಐ ವಾಂಟೆಡ್ ಟು ಬಿ ಇನ್ ಇಂಡಿಯನ್ ಆರ್ಮಿ. ಓಕೆ. ಅದಾದಮೇಲೆ ಏನು ಚೇಂಜ್ ಆಯಿತೋ ಏನೋ, ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿದೆ ಸೆಕೆಂಡ್ PUC ಅಲ್ಲಿ. ಅದಾದಮೇಲೆ ಸೆಕೆಂಡ್ PUC ಆದಮೇಲೆ ರಿಯಾಲಿಟಿ ಶೋ ಸಿಕ್ತು. ರಿಯಾಲಿಟಿ ಶೋ ಇದ್ದಂಗೆನೆ ಅವಾಗ ಕನ್ಸು ಉಟ್ಕೊಳ್ತು ಹಿಂಗೆ, ಓಕೆ ಆ್ಯಕ್ಟಿಂಗ್ ವೈ ನಾಟ್ ಅಂತ. And then serials in the movies. Now both serials, movies, web series, micro web series, short films, album songs, name it, wherever. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದು ರಿಯಾಲಿಟಿ ಶೋಸ್, ಆ್ಯಕ್ಟಿಂಗ್, ಪ್ರತಿಯೊಂದರಲ್ಲೂ ಇದ್ದೀರಾ ನೀವು. ಸೊ ಇವಾಗ ನೀವು ಆಡಿಷನ್ ಅಂತ ಎಂಟರ್ ಆದಾಗ ಸೊ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಯ್ತು ಅಂದರೆ ಇನ್ ದ ಇನಿಷಿಯಲ್ ಡೇಸ್? ನಾನು ಆ್ಯಕ್ಟಿಂಗ್ ಯಾವುದು ಕೋರ್ಸು ಅಥವಾ ಯಾವುದೇ ಒಂದು ಫಿಲ್ಮ್ ಲೈಕ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಇರುತ್ತಲ್ಲ, ರಂಗಾಯಣ ಅಥವಾ ಥಿಯೇಟ್ರ್, ಅದು ಯಾವುದೂ ಮಾಡಿಲ್ಲ. ಬಿಕಾಸ್ ಐ ವಾಸ್ ಅ ಡಾನ್ಸರ್. ಲೈಕ್ ಮುಂಚೆ ಎಲ್ಲ ನಾನು ಲೈಕ್ ಗಣಪತಿ ಹಬ್ಬ ಅಥವಾ ಯಾವ್ದಾದ್ರು ಒಂದು ದಸರಾ ಬಂದರೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿದ್ರೆ ಪೇಮೆಂಟ್ ಎಲ್ಲ ಕೊಡ್ತಾರೆ ಗೊತ್ತಾ, ಆರ್ಕೆಸ್ಟ್ರಲ್ಲೆಲ್ಲ. ಸೊ ಆ್ಯಸ್ ಅ ಡಾನ್ಸರ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಬೇಸ್ಮೆಂಟ್ ಅದು. ಸೊ ಅದರಿಂದ ನನಗೆ ಆ್ಯಕ್ಟಿಂಗ್ ಅನ್ನೋದೇನು ಜಾಸ್ತಿ ಕಷ್ಟ ಅನಿಸ್ಲಿಲ್ಲ. ಆ್ಯಂಡ್ ಐ ಯೂಸ್ ಟು ಡೂ ಲಾಟ್ ಆಫ್ ಮಿರರ್ ಪ್ರಾಕ್ಟೀಸ್. ಫೇವ್ರೇಟ್ ಆ್ಯಕ್ಟರ್ದೊಂದು ಸಿನಿಮಾ ನೋಡೋದು, ಅವ್ರದ್ದು ಫೇವ್ರೇಟ್ ಸೀನಲ್ಲಿ ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರೋದ್ರಲ್ಲಿ ಆ ಡೈಲಾಗ್ ಬರ್ಕೊಳ್ಳೋದು, ಅವ್ರ ಥರನೇ ಮಿರರಲ್ಲಿ ಪ್ರಾಕ್ಟೀಸ್ ಮಾಡೋದು. ಆ ಥರ ಒಂದು 4-5 ಆ್ಯಕ್ಟರ್ಸ್, ಮೈ ಫೇವ್ರೇಟ್ ಆ್ಯಕ್ಟರ್ಸ್ ಮಾಡೋದು. ಸೊ ಎವ್ರಿ ಎಮೋಷನ್ಸಲ್ಲಿ ಒಬ್ಬೊಬ್ಬರು ಕಿಂಗ್ ಇರ್ತಾರೆ ಒಂದು ಆ್ಯಕ್ಟರ್. ಸೊ ಅದೆಲ್ಲ ಲೈಕ್ ಎನ್ಯಾಕ್ಟ್ ಮಾಡಿಕೊಂಡು ಐ ಯೂಸ್ ಟು ಗಿವ್ ಆಡಿಷನ್ಸ್. ಫಸ್ಟ್ ನನ್ನ ಸೀರಿಯಲ್ ಸಿಗಬೇಕಾದ್ರೆ ಆಲ್ಮೋಸ್ಟ್ ನಾನು 40 ಸೀರಿಯಲ್ಸ್ ಆಡಿಷನ್ ಕೊಟ್ಟಿದ್ದೆ. 40 ಸೀರಿಯಲ್ ಆಡಿಷನ್ ಕೊಟ್ಟಿದ್ದೆ ನಾನು. 1, 2, 3ನೇ ಸೀರಿಯಲೆಲ್ಲ ಆಡಿಷನ್ ಕೊಟ್ಟು ಅವರು ಕಾಲೇ ಮಾಡ್ತಾ ಇರಲಿಲ್ಲ. ಹಂಗೆಲ್ಲ ಅಂದಾಗ ಏನನ್ನಿಸ್ತಿತ್ತು ಅಂದರೆ, ಇದೆಲ್ಲ ಯಾಕೆ ಸುಮ್ಮನೆ ಮತ್ತೆ ಹೋಗ್ಬರೋಣ, ಡಿಗ್ರಿ ಇದೆ ಮತ್ತು ಕೆಲಸ ಆರಾಮಾಗಿ 9 to 5 ಕೆಲಸ ಮಾಡ್ಕೊಂಡಿರೋಣ ಅಂತ. ಅವಾಗಲೇ ಕೆಲವರು ಆಡಿಷನ್ ಕೊಡ್ಬೇಕಾದ್ರೆ ಒಬ್ಬೊಬ್ರು ಫ್ರೆಂಡ್ಸ್ ಆಗ್ತಾರೆ. ಸೊ ಅವ್ರನ್ನೆಲ್ಲ ಕೇಳ್ಕೊಂಡಾಗ ನಿಮ್ಗಿನ್ನೂ ಸಿಕ್ಕಿಲ್ವಲ್ಲ, ಎಷ್ಟು ಆಡಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗೆಲ್ಲ ಅವರು ಒಂದು 15 ಕೊಟ್ಟಿದ್ದೀನಿ, 25 ಕೊಟ್ಟಿದ್ದೀನಿ, ಹಂಗೆ ಅಂದಾಗ ಓಕೆ ಲೆಟ್ ಮಿ ಹೋಲ್ಡ್ ಮೈ ಪೇಷನ್ಸ್, ವೈ ಶುಡ್ ಐ ಗಿವ್ ಅಪ್ ಸೂನ್.
ಅಂತ ಅಂದ್ಕೊಂಡು ಐ ಸ್ಟಾರ್ಟೆಡ್ ಸ್ಟಿಲ್ ಮೋರ್ ಗಿವಿಂಗ್ ಆಡಿಷನ್ಸ್. ಅದಾದಮೇಲೆ ಉದಯಲ್ಲಿ ಒಂದು ಸೆರಯು ಅಂತ ಸಿಕ್ತು. ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್ ಆಸ್ ಹೀರೋ. ಓಕೆ. ಸೊ ನಿಮ್ಮ ಪ್ರಕಾರ ಆ ಒಂದು 40 ಆಡಿಷನ್ಸ್ ಕೊಟ್ಟರು ಕೂಡ ನೀವು ಸೆಲೆಕ್ಟ್ ಆಗದಿರೋದಕ್ಕೆ ಮೇಜರ್ ರೀಸನ್ ಏನಾದರೂ ಇದೆ ಅಂತ ಅನ್ಸುತ್ತಾ? ಯಾ, ಲೈಕ್ ನಾನು ಮಿರರ್ ಪ್ರಾಕ್ಟೀಸ್ ಮಾಡಬೇಕಾದ್ರಲ್ಲ, ಅದು ಮಿರರ್ ಪ್ರಾಕ್ಟೀಸ್ ಮನೇಲಿ ಯಾರೂ ಇರಲ್ಲ, ಮಾಡಿಬಿಡ್ತೀವಿ. ಬಟ್ ಅದೇ ಆಡಿಷನಲ್ಲಿ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾಯಿಂದ ಒಂದು 40 ಜನ ಇರ್ತಾರೆ, ಎಲ್ಲ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಅವಾಗ ಕಾನ್ಷಿಯಸ್ ಆಗೋದು ನನಗೆ, ಅದು ಹೊಸದು ಕಾನ್ಷಿಯಸ್ ಆಗೋದು. ಇವಾಗ ಸೆಟ್ಟಲ್ಲಿ 200-300 ಜನ ಇರ್ತಾರೆ ಬಿಡಿ, ಇವಾಗ ಅಭ್ಯಾಸ ಆಗೋಗಿದೆ. ಹಾಂ, ಅಭ್ಯಾಸ ಆಗಿದೆ. ಅವಾಗ ಒಂದು ಆಡಿಷನಲ್ಲಿ ಒಂದು ಹೊಸ ಫಸ್ಟ್ ಸ್ಟೆಪ್ ಇಡಬೇಕಾದ್ರೆ ಆ್ಯಕ್ಟಿಂಗ್ಗೆ ಇಟ್ ವಾಸ್ ಟೂ ಟಫ್. ಅದೇ ಕಾನ್ಷಿಯಸ್ ಮಾಡಿಸ್ಬಿಡ್ತಾ ಇತ್ತು. ಮನೆಗೆ ಬಂದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ, ನೆನ್ನೆ ಮಿರರ್ ಪ್ರಾಕ್ಟೀಸಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿದೆ, ಇವಾಗ ಏನಕ್ಕೆ ಕಾನ್ಷಿಯಸ್ ಆಗ್ಬಿಟ್ನಲ್ಲ ಅಂತ. ಸೊ ಯಾವಾಗ ಒಂದು 30-35 ಆಡಿಷನ್ ಕೊಟ್ಬಿಟ್ರೆ ಅವಾಗ ಯೂಸ್ ಟು ಇಟ್ ಆಗೋಯ್ತು. ಬಂದಿದ್ದು ಸ್ಕ್ರಿಪ್ಟ್ ಎಲ್ಲ ಒಂದೇ ಸಲ ಹೇಳ್ಬಿಟ್ಟು ಹಂಗೆ ಟಕ್ ಅಂತ ಕೊಡ್ತಾ ಇದ್ದೆ. ಅಂದರೆ ಐ ಫೆಲ್ಟ್ ಓಕೆ, ಐ ಕ್ಯಾನ್ ಡೂ ಇಟ್ ಮೋರ್ ಅಂತ. ಸೊ ಫಸ್ಟ್ ಸೀರಿಯಲ್ ಬಂದು ಸರಯು ಅಂತ ಹೇಳಿದ್ರಿ. ಸೊ ಸರಯುದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? ಅಂದರೆ ಎಷ್ಟು ತಿಂಗಳು ನೀವು ಆ ಒಂದು ಸರಯು ಸೀರಿಯಲ್ ಶೂಟಿಂಗ್ ಮಾಡಿದ್ರಿ? ಸರಯು ಆಲ್ಮೋಸ್ಟ್ ಒಂದು 2 years ಮಾಡಿದ್ವಿ ನಾವು. ಓಕೆ. ನಾನು ಐ ವಾಸ್ 21 ತನಕ ಬಂತದು. ಆಲ್ಮೋಸ್ಟ್ ಒಂದು 200 ಎಪಿಸೋಡ್ಸ್ ಏನೋ ಬಂತು. 150-200 ಎಪಿಸೋಡ್ಸ್ ಬಂತು. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ದಟ್ ವಾಸ್ ದ ಫಸ್ಟ್ ಸೀರಿಯಲ್ ಹೀರೋ ಲಾಂಚು ಅಬ್ರಾಡಲ್ಲಿ ಹೋಗಿ ಶೂಟ್ ಮಾಡಿದ್ದು. ಇಟ್ ವಾಸ್ ಥೈಲ್ಯಾಂಡಲ್ಲಿ, ಬ್ಯಾಂಕಾಕಲ್ಲಿ, ಕ್ರಾಬಿಲೆಲ್ಲ ಶೂಟ್ ಮಾಡಿದ್ವಿ ನಾವು. ನಂದು ಲಾಂಚ್ ಲೈಕ್ ಫ್ಲೈಟಿಂದ ಹಾರ್ಕೊಂಡು ಸ್ಕೈ ಡೈವಲ್ಲಿ ಬರೋದು. ಇವತ್ತಿಗೂ ಯೂಟ್ಯೂಬಲ್ಲಿ ಇದೆ ಅದು. ಓಕೆ. ಸೊ ಇವಾಗ ನೆನೆಸ್ಕೊಂಡು ಆ ಒಂದು ಹಿಂದಗಡೆ, ಅಂದರೆ ಅಷ್ಟು ವರ್ಷದ ಹಿಂದೆ ಆ ಸರಿಯೋ ಶೂಟಿಂಗ್ ಟೈಮೆಲ್ಲ ನೆನೆಸ್ಕೊಂಡು ಹೇಳಕ್ಕೆ ನಿಮಗೆ ಹೆಂಗೆ ಫೀಲ್ ಆಗುತ್ತೆ? ಅಂಥ ಪ್ರಾಜೆಕ್ಟು ಇವಾಗ ಯಾಕೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಇವಾಗೆಲ್ಲ ಇನ್ನೂ ಮೊನಾಟನಸ್ ಹೋಗ್ತದೆ ಎಷ್ಟೊಂದು ಪ್ರಾಜೆಕ್ಟು. ಬಟ್ ಅವಾಗ ಉದಯಲ್ಲಿ ಬಂದಿದ್ರು, ಅದು ದಟ್ ವಾಸ್ ಲೈಕ್ ವಾವ್, ಈಗ ಬರಬೇಕಾಗಿತ್ತು, ಅದು ಇನ್ನೂ ಸಖತ್ತಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಅಂದರೆ ಎಷ್ಟು ವರ್ಷದಿಂದ ನೀವು ಸರಿಯೋ ಮಾಡಿ? ಹ್ಯಾಪನ್ ಇನ್ 2016, 9 years ago. 9 years ago. ಓಕೆ. ಸೊ ನೀವು 9 years ago ಲೈಕ್ ಫಸ್ಟ್ ಸೀರಿಯಲ್ಲೇ ಲೈಕ್ ಅಬ್ರಾಡಲ್ಲೆಲ್ಲ ಶೂಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಆ ಒಂದು ಶೂಟಿಂಗ್ ಟೈಮಿಗೂ ಈ ಒಂದು ಶೂಟಿಂಗ್ ಟೈಮಿಗೂ ಏನೆಲ್ಲ ಅಷ್ಟೊಂದು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಟೆಕ್ನಾಲಜಿ ವೈಸ್ ಆಗಿರ್ಬೋದು. ಟೆಕ್ನಾಲಜಿ ವೈಸು ಲೈಕ್ ಎಷ್ಟೊಂದು ಹೊಸ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಆ್ಯಂಡ್ ನನಗೆ ಕಂಪೇರ್ ಮಾಡಿಕೊಂಡ್ರೂ ಆ್ಯಕ್ಟಿಂಗ್ ತುಂಬ ಶಾರ್ಪ್ ಆಗಿದೆ ಇವಾಗ. ಆ್ಯಂಡ್ ಲುಕ್ಸ್ ಚೇಂಜ್ ಆಗಿದೆ, ಮೆಚ್ಯೂರಿಟಿ ಬಂದಿದೆ ಇವಾಗ. ಅವಾಗೆಲ್ಲ ಆ್ಯಕ್ಟಿಂಗ್ ಸ್ಕ್ರಿಪ್ಟು ಒಂದೊಂದು 2-3 ಪೇಜಸ್ ಎಲ್ಲ ಓದೋದಾಗಲಿ ಅದಾಗಲಿ ಕಷ್ಟ ಅನಿಸೋದು. ಇವಾಗ ಒಂದು 2, 3, 4, 5 ಪೇಜಸ್ ಇದ್ರೂ 1-2 ಸಲ ಗ್ಲಾನ್ಸ್ ಮಾಡ್ಕೊಂಬಿಟ್ರೆ ಅದು ನಮ್ಮವೇ, ಅದು ಸ್ಕ್ರಿಪ್ಟಲ್ಲೇ ಇರಬೇಕು ಅಂತ ಅಲ್ಲ, ಬಟ್ ಆ ಸ್ಕ್ರಿಪ್ಟಲ್ಲಿರೋ ಎಲ್ಲ ಪಾಯಿಂಟ್ಸು ನನ್ವೇ ಅಲ್ಲಿ ಹೇಳುವಂಥ ಒಂದು ಕಾನ್ಫಿಡೆನ್ಸ್ ಇದೆ ಇವಾಗ. ಸೊ ದಟ್ ಈಸ್ ದ ಡಿಫರೆನ್ಸ್. ಓಕೆ. ಸೊ ಈಗ ಎಷ್ಟೊಂದು ಜನ ಯೂತ್ಸು ನಾನು ಸೀರಿಯಲ್ ಆ್ಯಕ್ಟರ್ ಆಗಬೇಕು, ಸಿನಿಮಾ ಆ್ಯಕ್ಟರ್ ಆಗಬೇಕು ಅಂತ ಡ್ರೀಮ್ ಮಾಡ್ತಿರ್ತಾರೆ. ಸೊ ಇವಾಗ ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಗೆ ಬರೋದು ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಒಂದು ಇಂಡಿವಿಜುವಲ್ಗೆ? ಪ್ಲಸ್ಸು ಮೈನಸ್ಸು ಅವ್ರು ಹೆಂಗೆ ಹಾರ್ಡ್ ವರ್ಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡು. ಮೈನಸ್ ಆಗು ಎಷ್ಟೊಂದು ಜನ ನೆಗೆಟಿವ್ ಪಬ್ಲಿಸಿಟಿನೂ ತೊಗೊಂಡಿದ್ದಾರೆ. ಸೊ ಅದರಲ್ಲೂ ಖುಷಿಯಾಗಿದ್ದಾರೆ ಒಬ್ಬೊಬ್ರು. ನೆಗೆಟಿವ್ ಪಬ್ಲಿಸಿಟಿ ಇದ್ರೂ ಅದರಲ್ಲೂ ವಾಟ್ ಎವರ್ ಐ ಡೂ ಇಟ್ ಈಸ್ ಗ್ರೇಟ್ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ಬಿಲಾಂಗ್ ಟು ದಟ್ ಕ್ಯಾಟಗರಿ. ದಟ್ಸ್ ವಾಟ್. ಕಷ್ಟಪಡಬೇಕು, ಹೋಪ್ಸ್ ಕಳ್ಕೊಬಾರ್ದು, ಪೇಷನ್ಸ್ ಇರ್ಕೋಬೇಕು. ಲೈಕ್ 1-2 ಆಡಿಷನ್ ಇವಾಗೆಲ್ಲ ಯೂತ್ಸ್ ಎಲ್ಲ ಏನಕ್ಕೆ ಟ್ರೈ ಮಾಡ್ತಿಲ್ಲ ಅಂತಂದರೆ 3 ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆಗಲಿಲ್ಲ ಅಂತ ಅಂತಾರೆ. ನಾನು ಫಸ್ಟ್ ಸೀರಿಯಲ್ ಸಿಗ್ಬೇಕಾದ್ರೆ 40 ಆಡಿಷನ್ ಕೊಟ್ಟಿದ್ದೆ ಕಣೋ, ನಾನು ಸಿಗಬೇಕು ಅಂದರೆ 3 ಆಡಿಷನ್ಗೆ ಪೇಷನ್ಸ್ ಬಿದ್ದೋಯ್ತದೆ ಅಂತ ಕೇಳ್ತೀನಿ ನಾನು. ಸೊ ಆಲ್ ದೇ ನೀಡ್ ಈಸ್ ಪೇಷನ್ಸ್. ಆ್ಯಂಡ್ ಇವಾಗ ಎಲ್ಲರೂ ಹೋಗಿ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಸೇರಬೇಡಿ ಅಂತ ಏನೋ ಇತ್ತಲ್ಲ, ಸೇರ್ಕೊಂಡು ಎಷ್ಟೊಂದು ಜನ ಬಂದು ಚೆನ್ನಾಗಿ ಮಾಡ್ತಿದ್ದಾರೆ. ಸೇರ್ದೇನು ಇಷ್ಟೊಂದು ಜನನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ಜಸ್ಟ್ ಯು ಹ್ಯಾವ್ ಟು ಲವ್ ಯುವರ್ ವರ್ಕ್ ಅಷ್ಟೇ. ತಾನಾಗಿ ತಾನೇ ಅದು ತಲೆಗೂಡುತ್ತೆ. ಓಕೆ. ಸೊ ಇವಾಗ ತುಂಬ ಜನ ಹೇಳೋ ಮಾತೇನಪ್ಪ ಅಂತಂದರೆ, ಈಗ ಇಂಡಸ್ಟ್ರಿಗೆ ಹೋಗ್ಬೇಕಂತಂದರೆ ಅದು ಗಾಡ್ ಫಾದರ್ ಇರಬೇಕು ಅಥವಾ ಅದು ರೆಫರೆನ್ಸ್ ಮೇಲೆ ಹೋಗಬೇಕು ಅಂತ ಹೇಳ್ತಾರೆ. ನೀವು ಅದನ್ನು ಎಷ್ಟು ಮಟ್ಟಿಗೆ ಬಿಲೀವ್ ಮಾಡ್ತೀರಾ? ರಾಕಿಂಗ್ ಸ್ಟಾರ್ಗೆ ಯಾರಿದ್ರು ಗಾಡ್ ಫಾದರ್? ಧನಂಜಯ್ ಅವ್ರಿಗೆ ಯಾರಿದ್ರು ಗಾಡ್ ಫಾದರ್? ಎಷ್ಟೊಂದು ಜನ ಇದ್ದಾರೆ ಹತ್ರ ಗಾಡ್ ಫಾದರ್ ಇಲ್ದಿರೋರು. ಇಂಥ ಒಂದು ನೆಪೋಟಿಸಮ್ ಇರೋ ಎಲ್ಲ ಕಡೆ ನೆಪೋಟಿಸಮ್ ಇರುತ್ತೆ. ಒಂದು IT ಲೂ ನೆಪೋಟಿಸಮ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಫುಡ್ ಇಂಡಸ್ಟ್ರಿಲೂ ಇರುತ್ತೆ, ಫಿಲ್ಮ್ ಇಂಡಸ್ಟ್ರಿಲೂ ಇರುತ್ತೆ. ಸೊ ಇಫ್ ಯು ಆರ್ ಅ ಟ್ರೂಯೆಸ್ಟ್ ಟ್ಯಾಲೆಂಟ್, ಆ ದೇವ್ರಿಗೆ ಎತ್ಕೊಳ್ತಾನೆ. ಎಂಥ ನೆಪೋಟಿಸಮ್ ಇದ್ರೂ ಯು ವಿಲ್ ಕಮ್. ಓಕೆ. ಸೊ ಇಂಡಸ್ಟ್ರಿಲಿ ಚಾನ್ಸ್ ಸಿಗಬೇಕು ಅಂತಂದರೆ ಆ ಒಂದು ಫಾರ್ ಎಕ್ಸಾಂಪಲ್ ವಾಟ್ ಡು ವಿ ಟೆಲ್, ಆ ಒಂದು ಫಿಸಿಕ್ ಇರಬೇಕು ಅಥವಾ ಲುಕ್ಸ್ ಮ್ಯಾಟ್ರ್ ಆಗುತ್ತೆ ಅಥವಾ ಟ್ಯಾಲೆಂಟ್ ಇರಬೇಕು. ಸೊ ನಿಮ್ಮ ಪ್ರಕಾರ ಲೈಕ್ ಆ ಒಂದು ಫಿಸಿಕ್ಸ್ ಆಗಲಿ ಲುಕ್ ಆಗಲಿ ಈ ಥರ ಇದ್ರೇ ಆಪರ್ಚುನಿಟಿ ಸಿಗೋದಾ ಅಥವಾ ಜಸ್ಟ್ ಬರೀ ಕೋರ್ ಟ್ಯಾಲೆಂಟ್ ನೋಡಿ ಆಪರ್ಚುನಿಟಿ ಸಿಗೋದು ಚಾನ್ಸಸ್ ಇರುತ್ತಾ? ಕ್ಯಾರೆಕ್ಟರ್, ಈಗ ನಿಮ್ಗೊಂದು ಕ್ಯಾರೆಕ್ಟರ್ ಸಿಕ್ಕಿರುತ್ತೆ. ಒಬ್ಬ ಕಾಲೇಜ್ ಹುಡುಗ, ನೀವು ಫಿಸಿಕ್ ಇದ್ದು ಫುಲ್ಲೆಲ್ಲ ಬಾಡಿ ಇದ್ದು ಆ ಕಾಲೇಜ್ ಹುಡುಗನ ಥರ ಆಗೋಕ್ಕಾಗಲ್ಲ, ಸಣ್ಣನೇ ಕಾಣಿಸ್ಬೇಕು. ಇನ್ನೊಂದೊಂದು 35 year old ಒಂದು ಮೆಚ್ಯೂರ್ಡ್ ಮ್ಯಾನ್ ಹೂ ಇಸ್ ಬಿಲ್ಟ್ ವೆರಿ ಮಚ್,
ಅದನ್ನ ಕರ್ಕೊಂಡೋಗಿ 21 ವರ್ಷದ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅಂದ್ಬಿಟ್ಟು ಆ ಕ್ಯಾರೆಕ್ಟರ್ನ ಕೂರ್ಸೋಕ್ಕಾಗಲ್ಲ. ಸೊ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸಾಕು. ಓಕೆ, ಸೊ ಅಕಾರ್ಡಿಂಗ್ ಟು ಕ್ಯಾರೆಕ್ಟರ್ ಏನಿರುತ್ತೆ ಅದಷ್ಟು ಅಷ್ಟೇ. ಇದ್ರೆ ಸಾಕು ಅಷ್ಟೇ. ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇವಾಗ ಇಂಡಸ್ಟ್ರಿಲೆಲ್ಲ ಲೈಕ್ ಡೇ ಬೈ ಡೇ ಏನಂತಂದರೆ ಎಲ್ಲೋ ಒಂದು ಕಡೆ ಜನರಿಗೆ ಇಷ್ಟ ಆಗುವಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು ಅಥವಾ ತುಂಬ ಚೂಸಿ ಕ್ಯಾರೆಕ್ಟರ್ಸ್ ಅಂತಾರಲ್ಲ, ಅದಕ್ಕೆ ಹೈಪ್ ಜಾಸ್ತಿ ಆಗ್ತಿದೆಯಾ? ಚೂಸಿ ಕ್ಯಾರೆಕ್ಟರ್ ಅಂದ್ರೆ ಚೂಸಿ ಕ್ಯಾರೆಕ್ಟರ್ ಅಂದರೆ ಫಾರ್ ಎಕ್ಸಾಂಪಲ್ ತುಂಬ ಹೋಮ್ಲಿ ಕ್ಯಾರೆಕ್ಟರ್ಸ್ನ ಇಷ್ಟಪಡ್ತಾರೆ ಕೆಲವು ಜನ, ಕೆಲವರು ರಗ್ಗಡ್ ಕ್ಯಾರೆಕ್ಟರ್, ಮಾಸ್ ಕ್ಯಾರೆಕ್ಟರ್ಸ್ ಇಷ್ಟಪಡ್ತಾರೆ. ಇತ್ತೀಚಿನ ದಿನಗಳಿಂದ ತುಂಬ ಹೋಮ್ಲಿ ಕ್ಯಾರೆಕ್ಟರ್ಸು, ಫ್ಯಾಮಿಲಿ ಓರಿಯೆಂಟೆಡು ಈ ಥರ ಇಷ್ಟಪಡ್ತಾ ಇದ್ದಾರೆ. ಮಾಸ್ ಯಾರು ಇಷ್ಟಪಡ್ತಾ ಇಲ್ಲ ಅಂತ ಮೇ ಬಿ ಆಡಿಯನ್ಸ್ದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಎಲ್ಲ ಥರನೂ ಆಡಿಯನ್ಸ್ ಇರ್ತಾರೆ. ಒಂದು ಹೋಮ್ಲಿ ಕ್ಯಾರೆಕ್ಟರ್ ಇಷ್ಟಪಡೋರು ಇರ್ತಾರೆ, ಒಂದು ಮಾಸ್ ಆಡಿಯನ್ಸ್ ಇರ್ತಾರೆ, ಆ್ಯಂಡ್ ಈ ಒಂದು ಸೈಕೋ ಥರ ಒಂದು ಕ್ಯಾರೆಕ್ಟರ್ಸ್ ಇರುತ್ತೆ, ಅದನ್ನು ಇಷ್ಟಪಡೋರು ಇರ್ತಾರೆ. ಸೊ ಎಲ್ಲ ವರ್ಗದಲ್ಲೂ ಆಡಿಯನ್ಸ್ ಇದ್ದೇ ಇರ್ತಾರೆ. ಬಟ್ ಎಲ್ಲಿ ಜಾಸ್ತಿ ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಈಗಿನ ಟೈಮ್ಗೆ, ಈಗಿನ ಟ್ರೆಂಡ್ಗೆ ಅಂತ ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮ ಪ್ರಕಾರ ಇವಾಗ ಒಂದು ಸೀರಿಯಲ್ ಆ್ಯಕ್ಟ್ರಿಗೂ ಸಿನಿಮಾ ಆ್ಯಕ್ಟ್ರಿಗೂ ಎಷ್ಟು ಡಿಫ್ರೆನ್ಸ್ ಇರ್ಬೋದು? ಮುಂಚೆ ಇತ್ತದು ತುಂಬ. ಇವಾಗ ಏನು ಅಂತ ಅಂದರೆ ಮೀಟ್ ರೋಡ್ ತರಬೇಕಷ್ಟೆ. ಬೋತ್ ಇನ್ ಸಿನಿಮಾ ಆ್ಯಂಡ್ ಸೀರಿಯಲ್. ಬರೀ ಸಿನಿಮಾನೇ ಮಾಡ್ತೀನಿ ಅಂತ ಕೂತಿರೋರ ಹತ್ರ ಸಿನಿಮಾನೇ ಇಲ್ಲ ಇವಾಗ, ಒಂದು ಇಲ್ಲ ಸಿನಿಮಾ. ಬರೀ ಸೀರಿಯಲ್ ಮಾಡ್ತೀನಿ ಅಂತ ಕೂತಿರೋರ ಹತ್ರನೂ ಲೈಕ್ ಬರೀ ಸೀರಿಯಲ್ ಮಾಡ್ಕೊಂಡೇ ಇದ್ದಾರೆ ಒಬ್ಬೊಬ್ರು. ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡಬೇಕು. ಲೈಕ್ ಯು ಹ್ಯಾವ್ ಟು ಮೀಟ್ ಆಲ್ ದ ಸಿನಿಮಾ ಡೈರೆಕ್ಟರ್ಸ್ ಆಲ್ಸೋ, ಸಿನಿಮಾ ಇನ್ವೆಸ್ಟರ್ಸ್, ಪ್ರೊಡ್ಯೂಸರ್ಸ್ ಮತ್ತು ಕಾಸ್ಟಿಂಗ್ ಡೈರೆಕ್ಟರ್ಸ್. ಸೀರಿಯಲಲ್ಲೂ ಅಷ್ಟೇ, ಚಾನಲಲ್ಲಿರೋ ಕ್ಲಸ್ಟರ್ ಹೆಡ್ಗಳು, ಇ ಪಿಗಳು, ಫಿಕ್ಷನ್ ಹೆಡ್ಗಳು ಮತ್ತು ಸೀರಿಯಲ್ ಮ್ಯಾನೇಜರ್ಸ್ಗಳು, ಇವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಯು ಹ್ಯಾವ್ ಟು ಬಿ ಆ್ಯಕ್ಟಿವ್. ಇವಾಗ ನಂದೇ ಲೆಕ್ಕ ತೊಗೊಂಡ್ರೆ ಲೈಕ್ ಒಬ್ಬೊಬ್ರು ಹೇಳ್ತಾರೆ ಲೈಕ್ ಸೀರಿಯಲ್ ಮಾಡಿದವ್ರಿಗೆ ಸಿನಿಮಾ ಚಾನ್ಸ್ ಸಿಗಲ್ಲ, ಅಥವಾ ಸೀರಿಯಲ್ ಜಾಸ್ತಿ ಮಾಡೋರಿಗೆ ಸಿನಿಮಾ ಚಾನ್ಸ್ ಸಿಗಲ್ಲ ಅಂತ. ಸೀರಿಯಲಲ್ಲೂ ನಾನು 2 ಹಿಟ್ ಕೊಟ್ಟಿದ್ದೀನಿ, ಗಟ್ಟಿಮೇಳ ಆ್ಯಂಡ್ ನಂದಗೋಕುಲ ಇಸ್ ಆಲ್ಸೋ ಗೋಯಿಂಗ್ ವೆರಿ ವೆಲ್. ಆ್ಯಂಡ್ ನಾನು ಬರ್ತಿರೋ ಕೈಯಲ್ಲಿ 2 ಸಿನಿಮಾ ಇದೆ. ಒನ್ ವಿತ್ ದುನಿಯಾ ವಿಜಯ್ ಸರ್, ಐ ಆಮ್ ಪ್ಲೇಯಿಂಗ್ ನೆಗೆಟಿವ್ ಕ್ಯಾರೆಕ್ಟರ್. ಟೈಟಲ್ ಇಟ್ಟಿಲ್ಲ ಇನ್ನೂ, ಬಟ್ ರಿಲೀಸಿಗೆ ರೆಡಿ ಇದೆ, ಡಿಸೆಂಬರ್ಗೆ ರಿಲೀಸಿಗೆ ರೆಡಿ ಇದೆ. ಆ್ಯಂಡ್ ಒನ್ ವಿತ್ ರಾಜ್ ಬಿ, ಅದನ್ನು ಲೈಕ್ ಆನ್ ದ ವೇ ಪ್ರಾಸೆಸಲ್ಲಿದೆ. ಅದು ಬಿಟ್ಟರೆ ಕ್ರಿಸ್ಟಲ್ ಪಾರ್ಕ್ ಪ್ರೊಡಕ್ಷನ್, ಅಂದರೆ ನಮ್ಮ ಅಯೋಗ್ಯ ಮೂವಿ ಬಂತಲ್ಲ ಸತೀಶ್ ನೀನಾಸಮ್ ಅವ್ರದ್ದು, ಆ ಮೂವಿ ಪ್ರೊಡ್ಯೂಸರು ಡಿಯರ್ ವೈಫ್ ಅಂತ ಒಂದು ಸಿನಿಮಾ ರಿಲೀಸ್ಗಿದೆ. ಆ್ಯಂಡ್ ಒನ್ ಶೂಟಿಂಗ್ ನಡೀತಾ ಇದೆ ಇವಾಗ, ರಂಗೂರಗಳೇ ಅಂತ. ನಾನು ಮತ್ತು ಲವ್ ಮಾಕ್ಟೈಲ್ ಅಭಿಲಾಷ್ ಅವರೆಲ್ಲ ಮಾಡ್ತಿರೋದು, ಭಾರತ್ ಬೋಪಣ್ಣ ಎಲ್ಲ ಮಾಡ್ತಿರೋದು. ಹೂ ಸೆಡ್ ಲೈಕ್ ಇಟ್ಸ್ ಜಸ್ಟ್ ಟ್ಯಾಲೆಂಟ್ ಅಷ್ಟೇ. ಅದು ಸೀರಿಯಲ್ ಆ್ಯಕ್ಟರು, ಸಿನಿಮಾ ಆ್ಯಕ್ಟರ್ ಅಂತ ಇಲ್ಲವೇ ಇಲ್ಲ. ಒನ್ಸ್ ಯು ಆರ್ ಅನ್ ಆ್ಯಕ್ಟರ್, ಒನ್ಸ್ ಯು ಫಿಟ್ ಫಾರ್ ದ ಸಿನಿಮಾ ಆರ್ ಸೀರಿಯಲ್ ಆರ್ ವೆಬ್ ಸೀರೀಸ್ ಆರ್ ವಾಟ್ ಎವರ್ ದ ಶಿಟ್ ಇಟ್ ಇಸ್, ಯು ಕ್ಯಾನ್ ಗೋ ಅಷ್ಟೇ. ಇದೆಲ್ಲ ಇಲ್ಲಿರ್ಬೇಕಷ್ಟೇ. ಅದೇ ಕಾಂಟ್ಯಾಕ್ಟ್ಸ್ ಬಂತು, ಹೆಸರು ಬಂತು, ಬಟ್ ಹೆಸರು ಬಂದು ಎಲ್ಲರೂ ಲೈಕ್ ಸೆಲೆಬ್ರೇಟ್ ಮಾಡಿದ್ರು, ಬಟ್ ಆಫರ್ಸ್ ಬರಲಿಲ್ಲ. ಅಂದರೆ ಅದರಿಂದ ಇನ್ನೂ 4 ಸಿನಿಮಾ ಆಫರ್ ಬರುತ್ತೆ ಗೊತ್ತಾ. ಇವಾಗ ಅಂಬರೀಷ್ ಸರ್ ರಿಲೀಸ್ ಆಗಿ ಒಂದು 2-3 ಮಂತ್ಸ್ಗೆ ತೀರ್ಕೊಂಡ್ರು. ಅದಾದಮೇಲೆ ದೇರ್ ವಾಸ್ 6 months ಗ್ಯಾಪ್ ವೇರ್ ಐ ಥಾಟ್ ನನಗೆ ಒಂದಷ್ಟು ಜನ ದೊಡ್ಡವ್ರ ಜೊತೆ, ಎಕ್ಸಾಂಪಲ್ ಶಿವಣ್ಣನ ಜೊತೆ ಬರ್ಬೋದು, ಅಪ್ಪು ಸರ್ ಜೊತೆ ಬರ್ಬೋದು, ಸುದೀಪ್ ಸರ್ ಜೊತೆ ಬರ್ಬೋದು, ಡಿ ಬಾಸ್ ಜೊತೆ ಬರ್ಬೋದು, ಹಂಗೆ ಅಂದ್ಕೊಂಡು ಇದ್ದೆ. ನೋ, ಐ ಡಿಂಟ್ ಗೆಟ್ ಎನಿಥಿಂಗ್. ಅಗೈನ್ ಐ ಕೇಮ್ ಬ್ಯಾಕ್ ಟು ಸೀರಿಯಲ್ಸ್. ದಟ್ಸ್ ವೆನ್ ಐ ಗಾಟ್ ಗಟ್ಟಿಮೇಳ. ಅಂಬೀನಿಂಗ್ ವಯಸ್ಸಾಯ್ತು ಆದ್ಮೇಲೆ ಗಟ್ಟಿಮೇಳ ಸಿಕ್ಕಿದ್ನ. ಓಕೆ.